ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿ ರನ್ಯಾ ರಾವ್ ನ್ಯಾಯಾಧೀಶರ ಎದುರು ರನ್ಯಾ ರಾವ್ ಕಣ್ಣೀರಿಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆಗೆ ನಾನು ಸ್ಪಂದಿಸಿದ್ದೇನೆ, ನನ್ನಿಂದ ಬಲವಂತವಾಗಿ ಎಲ್ಲದಕ್ಕೂ ಸಹಿ ಹಾಕಿಸಿದ್ದಾರೆ, ಅಷ್ಟೇ ಅಲ್ಲ ನಮ್ಮ ಮನೆ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ರನ್ಯಾ ರಾವ್ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ರು. ಬಲವಂತವಾಗಿ ಎಲ್ಲದಕ್ಕೂ ಸಹಿ ಹಾಕಿಸಿಕೊಂಡಿದ್ದಾರೆ ಅಂತ. ಇನ್ನು ರನ್ಯಾ ರಾವ್ ಕುರಿತಾದ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬಾಕಿ ಇದೆ. ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರೆದುರು ರನ್ಯಾ ರಾವ್ರನ್ನ ಹಾಜರುಪಡಿಸಿದ್ರು ಡಿಆರ್ಐ ಟೀಮ್. ಯಾಕಂತಂದ್ರೆ 3 ದಿನ ಕಸ್ಟಡಿ ತಗೊಂಡಿದ್ರು, ಇವತ್ತು ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಎಮೋಷನಲ್ ಆದ್ರೂ ನ್ಯಾಯಾಧೀಶರೆದುರು ಭಾವನಾತ್ಮಕವಾಗಿ ಬೆಕ್ಕಿ ಹತ್ರು ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಕೋರ್ಟ್ನಲ್ಲಿ ಏನೇನು ವಿಧಿಮಾನಗಳು ನಡೀತು ಅದರ ನೇರ ಡೀಟೇಲ್ಸ್ ನ ತಗೊಳ್ಳೋಣ. ಅರವಿಂದ್, ಏನೆಲ್ಲ ನಡೀತು? ರನ್ಯಾ ರಾವ್ ಎಮೋಷನಲ್ ಆದ್ರು ಅಂತ ಹೇಳಲಾಯ್ತು, ನ್ಯಾಯಾಧೀಶರ ಎದುರು ಹತ್ತು ಅಂತ ಹೇಳಲಾಯ್ತು. ಒಂದ್ ಕಡೆ ರನ್ಯಾ ರಾವ್ ನಾನು ಸಹಕರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿಆರ್ಐ ಅಫಿಷಿಯಲ್ಸ್ ಹೇಳ್ತಾರೆ ಇಲ್ಲ ಅವ್ರು ಏನಕ್ಕೂ ಉತ್ತರನೇ ಹೇಳ್ತಾ ಇಲ್ಲ ಅಂತ. ಮತ್ತೆ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಗೊತ್ತಿಲ್ಲದ ಜಾಗದಲ್ಲಿ ಒಳಗಡೆ ಹೋಗುವಂತಾರೆ, ಮಾನಸಿಕವಾಗಿ ಹಿಂಸೆ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ರನ್ಯಾ ರಾವ್ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲಿ ಏನೆಲ್ಲ ನಡೆದಿದೆ, ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ? ಗಣಿತ ಶ್ರೀಲಕ್ಷ್ಮಿ, ಇವತ್ತು ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ನಿಜಕ್ಕೂ ರನ್ಯಾ ರಾವ್ ಹೈ ಡ್ರಾಮಾನೇ ನಡೀತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕಸ್ಟಡಿ 3 ದಿನಗಳ ಕಾಲ ಕಸ್ಟಡಿ ಪಡೆಯುವಂತಹ ಹಂತದಲ್ಲಿ ನ್ಯಾಯಾಧೀಶರಾದಂತಹ ವಿಶ್ವನಾಥ್ ಸಿ ಗೌಡರವರು ಹಲವು ಸೂಚನೆಗಳನ್ನ ತನಿಖಾಧಿಕಾರಿಯಾಗಿರುವಂತಹ ನಾಗೇಶ್ವರ ರಾವ್ ಅವರಿಗೆ ಹಾಗೆ ರನ್ಯಾಗೂ ಕೂಡ ನೀಡಿರ್ತಾರೆ. ಆ ಒಂದು ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿ ಈಕೆಯನ್ನು ಕರೆದುಕೊಂಡು ಹೋಗಬೇಕು, ಆಕೆಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಬೇಕು, ಜೊತೆಗೆ ಆಕೆಗೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಿರ್ತಾರೆ. ಅದರ ಬೆನ್ನಲ್ಲೇ ಈಗ ರನ್ಯಾ ಅವರು ಅಳಲನ್ನ ತೋಡ್ಕೊಂಡಿರುವಂತದ್ದು. ಇವತ್ತು ಕೋರ್ಟ್ನಲ್ಲಿ ರನ್ಯಾ ಹೇಳ್ತಾರೆ, ನನಗೆ ಇವರು ಹೊಡೆದಿಲ್ಲ, ಆದ್ರೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ, ಬಿಗ್ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂಭಾಗದಲ್ಲಿ ಆಕೆ ಹೇಳಿರುವಂತದ್ದು. ಜೊತೆಗೆ ಆಕೆ ಆರೋಪವನ್ನು ಮಾಡಿರುವಂತದ್ದು ಡಿಆರ್ಐ ಪರ ವಕೀಲರ ವಿರುದ್ಧ ಕೂಡ ಆಕೆ ಆರೋಪವನ್ನು ಮಾಡಿರುವಂತದ್ದು. ತನಿಖೆಯ ಸಂದರ್ಭದಲ್ಲಿ ವಕೀಲರು ಯಾಕೆ ಆ ಒಂದು ತನಿಖೆಯಲ್ಲಿ ಭಾಗಿಯಾಗ್ತಾರೆ, ಯಾಕೆ ಅಡ್ಡಿಪಡಿಸ್ತಾರೆ ಅನ್ನುವಂತಹ ಆರೋಪವನ್ನು, ಬಹುದೊಡ್ಡ ಆರೋಪವನ್ನು ರನ್ಯಾ ಇಲ್ಲಿ ಮಾಡಿರ್ತಾರೆ. ಇದೇ ಒಂದು ಹಂತದಲ್ಲಿ ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾಗಿರಬಹುದು, ಅಧಿಕಾರಿಗಳ ಆಕೆ ವಿರುದ್ಧ ಹೇಳಿರುವಂತದ್ದು, ಈಕೆ ಯಾವುದೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೀಡಿಲ್ಲ, ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ಮಾತನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಹೇಳಿರುವಂತದ್ದು. ಈ ಹಂತದಲ್ಲಿ ಕಸ್ಟಡಿಗೆ ಈಕೆ ಬೇಡ ಅನ್ನುವಂತಹ ಹಂತದಲ್ಲಿ ಈಗ ರಿಮೈಂಡ್ ಅಪ್ಲಿಕೇಶನ್ ನ ಕಳಿಸಿ ಆಕೆಯನ್ನು ಅಂದ್ರೆ ಜೇಸಿಗೆ ಕೊಡುವಂತ ಕೆಲಸ ಆಗಿದೆ. ಜೊತೆಗೆ ತರುಣ್ ಅನ್ನುವಂತಹ ಮತ್ತೋರ್ವ ಈಕೆಯ ಸಂಗಡಿಗರನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಬಂಧಿಸಿರುವಂತದ್ದು. ಆತನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಈ ರನ್ಯಾ ರಾವ್ ಏನಿದ್ದಾರೆ, ರನ್ಯಾ ರಾವ್ ಅವರ ಮೊಬೈಲ್ ನಲ್ಲಿ ಹಲವು ಪ್ರಭಾವಿ ನಾಯಕರ ಹಾಗೂ ಮತ್ತಷ್ಟು ಹಲವು ಸಿಂಡಿಕೇಟ್ ನ ಮೂಲ ವ್ಯಕ್ತಿಗಳ ನಂಬರ್ಗಳು ಕೂಡ ಸಿಕ್ಕಿರುವಂತದ್ದು. ಆ ಒಂದು ದಾಖಲೆಗಳನ್ನ ಮುಂದಿಟ್ಟು ರನ್ಯಾ ರಾವ್ ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಪ್ರತಿಕ್ರಿಯೆಯನ್ನ ರನ್ಯಾ ರಾವ್ ಕೊಟ್ಟಿರುವುದಿಲ್ಲ. ಹಾಗಾಗಿ ಈಗ ರನ್ಯಾ ರಾವ್ ಅವರನ್ನ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡೋದಿಲ್ಲ. ಹಾಗಾಗಿ ಈ ಮುಂದೆ ಅಂದ್ರೆ ಮುಂದಿನ ವಿಚಾರಣೆಗಾಗಿ ಜೊತೆಗೆ ರನ್ಯಾ ರಾವ್ ಅವರು ತೆಗೆದುಕೊಂಡಂತ 12 ಎಕರೆ ಜಮೀನು ಏನಿರುತ್ತೆ ಅದನ್ನ ಕೂಡ ಬಿಜೆಪಿ ಗವರ್ಮೆಂಟ್ ನಲ್ಲಿ ನೀಡಲಾಗಿತ್ತು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಜಮೀನಿನ ಬಗ್ಗೆ ರನ್ಯಾ ರಾವ್ ಒಂದು ಒಡೆತನದಲ್ಲಿದ್ದಂತಹ 3 ಕಂಪನಿಗಳಿಗೆ ಆಕೆ ನಿರ್ದೇಶಕಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಆಕೆ ಕಾನೂನುಬದ್ಧವಾಗಿ ಆ ಒಂದು ಪ್ರೊಸೀಜರ್ ನ ಪಾಲ್ಗೊಂಡಿಲ್ಲ. ಹಾಗೆ ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಸಂಬಂಧಪಟ್ಟಂತಹ ದಾಖಲಾತಿಗಳು ಏನಿದಾವೆ ಆ ಬಗೆಗೆ ಕೂಡ ಡಿಆರ್ಐ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನೊಂದು ಹಂತದಲ್ಲಿ ನಾಳೆ ರನ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ ಕೋರ್ಟ್ನಲ್ಲಿ. ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಅತ್ತ ಪ್ರಕರಣಕ್ಕೆ ತಡೆ ಕೋರಿದ್ದಾರೆ ನಟಿ ರನ್ಯಾ ರಾವ್. ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ರನ್ಯಾ ಪರ ವಕೀಲರು. ನಾಳೆ ಜಾಮೀನು ಅರ್ಜಿಗಾಗಿ ವಿಚಾರಣೆ ಇರುತ್ತೆ. ನಾಳೆ ಜಾಮೀನು ಅರ್ಜಿಯದ್ದು ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸ್ಟೇ ಕೊಡಿ ಪ್ರಕರಣಕ್ಕೆ ಅಂತ ಕೇಳಿ ರನ್ಯಾ ರಾವ್ ಪರ ವಕೀಲರು ಬಂಧನವನ್ನು ಕೂಡ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ನಾಳೆ ಹಾಗಾದ್ರೆ ಏನಾಗುತ್ತೆ, ರನ್ಯಾ ಜಾಮೀನು ಸಿಗತ್ತಾ ಇಲ್ವಾ? ಜಾಮೀನು ಅರ್ಜಿಯ ವಿಚಾರಣೆ ಒಂದ್ ಕಡೆ ವಿಶೇಷ ಕೋರ್ಟ್ನಲ್ಲಿ ನಡೆಯುತ್ತೆ, ಮತ್ತೊಂದು ಕಡೆ ಈ ಇಡೀ ಪ್ರಕರಣಕ್ಕೆ ಸ್ಟೇ ಕೊಡಬೇಕು ಅಂತ ಕೋರಿ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಬಂಧನವನ್ನ ಪ್ರಶ್ನಿಸಿ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಈ ಪ್ರಕರಣದಲ್ಲಿ ರನ್ಯಾ ಅವರನ್ನ ವಶಕ್ಕೆ ಪಡೆಯುವ ಅಥವಾ ಬಂಧಿಸುವ ಅಗತ್ಯ ಇರಲಿಲ್ಲ ಅನ್ನುವಂಥ ವಾದವನ್ನ ಮಂಡಿಸಲಿದ್ದಾರೆ ರನ್ಯಾ ಪರ ವಕೀಲರು.
ಏನಾಗುತ್ತೆ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಪ್ರಕರಣಕ್ಕೆ ಏನಾದ್ರೂ ಸ್ಟೇ ಕೊಡುತ್ತಾ ಅಥವಾ ರಮ್ಯಾಗೆ ಜೈಲೇ ಗತಿ ಆಗುತ್ತಾ ಕಾದು ನೋಡ್ಬೇಕು. ಒಂದ್ ಕಡೆ ಜಾಮೀನು ಅರ್ಜಿ, ಮತ್ತೊಂದ್ ಕಡೆ ಹೈಕೋರ್ಟ್ ಮೆಟ್ಲೆ ಇರಲಿದ್ದಾರೆ. ಸ್ಟೇ ಕೊಡಿ ಈ ಪ್ರಕರಣಕ್ಕೆ ಅಂತ ಕೋರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ಇರಲಿದೆ. ಯಾವ ಗ್ರೌಂಡ್ಸ್ ಮೇಲೆ ರಮ್ಯಾ ಪರ ವಕೀಲರು ಜಾಮೀನು ಕೇಳ್ತಾರೆ? ಒಂದು. ಎರಡನೇದು, ಈ ಪ್ರಕರಣಕ್ಕೆ ಸ್ಟೇ ಕೊಡಿ ಅಂತ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದು ಕೂಡ ಯಾವ ಗ್ರೌಂಡ್ಸ್ ಮೇಲೆ ಸ್ಟೇ ಕೇಳ್ತಾ ಇದ್ದಾರೆ? ಅರವಿಂದ್. ಖಂಡಿತ ಶ್ರೀಲಕ್ಷ್ಮಿ, ರಮ್ಯಾ ಪರ ವಕೀಲರು ಇವತ್ತು ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಕೋರ್ಟ್ನಲ್ಲಿ ಹಲವು ಒಂದು ಅಳಲನ್ನ ರಮ್ಯಾ ಅವರು ತೋಡ್ಕೊಂಡಿರ್ತಾರೆ. ನನಗೆ ಈ ಒಂದು ತನಿಖೆಯಲ್ಲಿ ಸರಿಯಾಗಿ ಸ್ಪಂದನೆ ನೀಡಿದ್ರೂ ಕೂಡ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಡಿಆರ್ಐ ಅಧಿಕಾರಿಗಳ ವಿರುದ್ಧವಾಗಿ ರಮ್ಯಾ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ರಮ್ಯಾ ಪರ ವಕೀಲರು ಆ ಒಂದು ಅರ್ಜಿ ವಿಚಾರಣೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಇದರ ಜೊತೆಗೆ ಈಗ ಒಂದು ಈ ಪ್ರಕರಣ ಏನಿದೆ, ಅಕ್ರಮ ಚಿನ್ನ ಸಾಗಾಣಿಕಾ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ರಮ್ಯಾ ಮುಗ್ಧೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಆಕೆಯ ಪರವಾಗಿ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ನ ಮೆಟ್ಲನ್ನ ಏರಲಿದ್ದಾರೆ ರಮ್ಯಾ ಪರ ವಕೀಲರು ಅನ್ನುವಂಥದ್ದು. ಈ ಒಂದು ಹೈಕೋರ್ಟ್ನ ಮೆಟ್ಲು ಏರಿದಂತಹ ಸಂದರ್ಭದಲ್ಲಿ ರಮ್ಯಾ ಹೇಗೆ ನಿರ್ದೋಷಿ ಅನ್ನುವಂತಹ ಹಲವು ಮುಖ್ಯಾಂಶಗಳನ್ನ ಅವರು ತೆಗೆದುಕೊಂಡು ಹೋಗ್ತಾರೆ. ರಮ್ಯಾ ಕೂಡ ಈ ಒಂದು ಡಿಆರ್ಐ ಅಧಿಕಾರಿಗಳ ಮುಂದೆ ಪ್ರಥಮ ದಿನದಿಂದನೂ ಕೂಡ ಹೇಳ್ತಾ ಇರುವಂತದ್ದು, ನಾನು ಈ ಒಂದು ಕೇಸ್ನಲ್ಲಿ ಮುಗ್ಧೆ ಅನ್ನುವಂಥದ್ದನ್ನ ಮಾತನ್ನ ಹೇಳಿರ್ತಾಳೆ. ಜೊತೆಗೆ ಇಲ್ಲಿ ಅಂದ್ರೆ ಆಕೆ ಯಾವುದೇ ಕಾರಣಕ್ಕೂ ನಾನು ಈ ಹಿಂದೆ ಗೋಲ್ಡ್ ನ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರೋದಿಲ್ಲ, ನನಗೆ ಬ್ಲಾಕ್ ಮೇಲ್ ಮಾಡಿ ನನ್ನ ಒತ್ತಾಯಪೂರ್ವಕವಾಗಿ ಈ ಒಂದು ಕೆಲಸದಲ್ಲಿ ಮಾಡಿಸಿದ್ರು ಅನ್ನುವಂತಹ ಮಾತನ್ನ ಕೂಡ ಹೇಳಿಕೆಯನ್ನು ಕೂಡ ಪದೇ ಪದೇ ರಮ್ಯಾ ನೀಡಿದ್ರು. ಅದನ್ನೇ ಮುಂದಿಟ್ಟುಕೊಂಡು ಜೊತೆಗೆ ತನಿಖಾಧಿಕಾರಿಗಳು ಮಾಡಿರುವಂತಹ ವೈಫಲ್ಯಗಳು ಅಂದ್ರೆ ಆಕೆಗೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ಜೊತೆಗೆ ವಿಚಾರಣೆಯಲ್ಲಿ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದೇ ಆದಲ್ಲಿ ಮುಂದೆ ಏನಾಗುತ್ತೆ ನೋಡು ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳಿದ್ರು ಅನ್ನುವಂತಹ ಆರೋಪವನ್ನು ಕೂಡ ರಮ್ಯಾ ಮಾಡಿರುವಂತದ್ದು. ಈ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಾಳೆ ಅಂದ್ರೆ ಜಾಮೀನು ಅರ್ಜಿಯಲ್ಲಿ ಕೂಡ ಇದೇ ಅಂಶಗಳನ್ನ ಇಟ್ಕೊಳ್ತಾರೆ. ಹಾಗೆ ಪ್ರಕರಣಕ್ಕೆ ತಡೆ ಕೋರಿ ಕೂಡ ಹೈಕೋರ್ಟ್ ನ ಮೆಟ್ಲೇರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನ ಅಂದ್ರೆ ಈ ಒಂದು ಹಲವು ಮುಖ್ಯಾಂಶಗಳನ್ನ ಮುಂದಿಟ್ಟುಕೊಂಡು ನ್ಯಾಯಾಧೀಶ ಮುಂದೆ ಮುಂದಿಟ್ಟುಕೊಂಡು ಈ ಒಂದು ಪ್ರಕರಣಕ್ಕೆ ತಡೆ ಕೋರಿ ಅಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ರಮ್ಯಾ ನಿರ್ದೋಷಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಕೇಸ್ನಲ್ಲಿ ರಮ್ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದಲ್ಲಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಜೊತೆಗೆ ಡಿಆರ್ಐ ಅಧಿಕಾರಿಗಳ ಪರ ವಕೀಲರೇನಿದ್ದಾರೆ ಅವರು ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಆರೋಪವನ್ನ ರಮ್ಯಾ ಅವರು ಮಾಡಿರುವಂತದ್ದು. ಈ ಒಂದು ತನಿಖೆಯಲ್ಲಿ ವಕೀಲರು ಯಾಕೆ ಒಂದು ಪಾಲುದಾರಿಕೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ರಮ್ಯಾ ಹೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ರಮ್ಯಾ ಕೂಡ ಹಲವು ಆರೋಪಗಳನ್ನ ಡಿಆರ್ಐ ಅಧಿಕಾರಿಗಳು ಹಾಗೆ ಅವರ ಪರ ವಕೀಲರ ಮುಂದೆ ಮಾಡಿರುವಂತದ್ದು. ಈ ಹಿಂದೆ ಕಸ್ಟಡಿ ಪಡೆಯುವ ಮುಂಚೆ ಯಥಾವತ್ತಾಗಿ ನ್ಯಾಯಾಧೀಶರು ಕೂಡ ರಮ್ಯಾಗೆ ಹಲವು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದರಂತೆ ಪಾಲನೆ ಮಾಡಿದ್ದಲ್ಲಿ ಆದೇಶದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ನಡೆದಿರುವಂತದ್ದು. ಯಾವುದೇ ರೀತಿಯಾಗಿ ಸಂಪರ್ಕದಲ್ಲಿರಿ ಅರವಿಂದ್. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ರಮ್ಯಾ ರಾವ್ ಕೋರ್ಟ್ ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಈಗ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಮ್ಯಾ ರಾವ್ ಕೋರ್ಟ್ ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಡಿಆರ್ಐ ಅಫಿಷಿಯಲ್ಸ್. ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಕೆ ಜೊತೆಗೆ ಸಾಕಷ್ಟು ಜನ ಇದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ. ಹಾಗೆಯೇ ಆಕೆ ಎಲ್ಲಿ ಹೋಗಬೇಕು ಅಂತ ತೋರಿಸ್ತಾ ಇದ್ದಾರೆ. ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೋರ್ಟ್. ಈಗ ಪರಪ್ಪನಾಗ್ರಹಾರಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಆಕೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಆಕೆಯನ್ನ ಕೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನಟಿ ರಮ್ಯಾ ರಾವ್ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ವಿಚಾರಣೆಯನ್ನ ಇವತ್ತು ಡಿಆರ್ಐ ಅಫಿಷಿಯಲ್ಸ್ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ನ್ಯಾಯಾಧೀಶರೆದುರು ತಾವು ಏನು ಹೇಳಬೇಕು ಅದನ್ನ ಹೇಳಿ ರಮ್ಯಾ ರಾವ್ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ರಮ್ಯಾ ರಾವ್ ಕೋರ್ಟ್ನಿಂದ ಹೊರಗಡೆ ಬಂದಿರತಕ್ಕಂತಹ ದೃಶ್ಯಗಳು. ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. ಒಂದು ಕಡೆ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಆ ನಂತರ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಜೊತೆಗೆ ಒಂದು ಕಡೆ ರಮ್ಯಾ ರಾವ್ ಪರ ವಕೀಲರು ಜಾಮೀನು ಅರ್ಜಿಗೆ ವಿಶೇಷ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗೇನೆ ಹೈಕೋರ್ಟ್ಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಇಡೀ ಕೇಸನ್ನ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ.
Sir, I just give it to you the flag. Sir, I just give it to you the flag. No, we will give, please. Sir, I just give it to you the flag. No, we will give, please. Sir, I just give it to you the flag. No, we will give, please. Sir, I just give it to you the flag. No, we will give, please. Sir, I just give it to you the flag. No, we will give, please. Sir, I just give it to you the flag. No, we will give, please. ಕೋರ್ಟ್ನಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿ ರನ್ಯಾ ರಾವ್ ನ್ಯಾಯಾಧೀಶರ ಎದುರು ರನ್ಯಾ ರಾವ್ ಕಣ್ಣೀರಿಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆಗೆ ನಾನು ಸ್ಪಂದಿಸಿದ್ದೇನೆ, ನನ್ನಿಂದ ಬಲವಂತವಾಗಿ ಎಲ್ಲದಕ್ಕೂ ಸಹಿ ಹಾಕಿಸಿದ್ದಾರೆ, ಅಷ್ಟೇ ಅಲ್ಲ ನಮ್ಮ ಮನೆ ಮ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ರನ್ಯಾ ರಾವ್ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ರು. ಬಲವಂತವಾಗಿ ಎಲ್ಲದಕ್ಕೂ ಸಹಿ ಹಾಕಿಸಿಕೊಂಡಿದ್ದಾರೆ ಅಂತ. ಇನ್ನು ರನ್ಯಾ ರಾವ್ ಕುರಿತಾದ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬಾಕಿ ಇದೆ. ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರೆದುರು ರನ್ಯಾ ರಾವ್ರನ್ನ ಹಾಜರುಪಡಿಸಿದ್ರು ಡಿಆರ್ಐ ಟೀಮ್. ಯಾಕಂತಂದ್ರೆ 3 ದಿನ ಕಸ್ಟಡಿ ತಗೊಂಡಿದ್ರು, ಇವತ್ತು ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಎಮೋಷನಲ್ ಆದ್ರೂ ನ್ಯಾಯಾಧೀಶರೆದುರು ಭಾವನಾತ್ಮಕವಾಗಿ ಬೆಕ್ಕಿ ಆತ್ರು ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಕೋರ್ಟ್ನಲ್ಲಿ ಏನೇನು ವಿಧಿಮಾನಗಳು ನಡೀತು ಅದರ ನೇರ ಡೀಟೇಲ್ಸ್ ನ ತಗೊಳ್ಳೋಣ. ಅರವಿಂದ್, ಏನೆಲ್ಲ ನಡೀತು? ರನ್ಯಾ ರಾವ್ ಎಮೋಷನಲ್ ಆದ್ರು ಅಂತ ಹೇಳಲಾಯ್ತು, ನ್ಯಾಯಾಧೀಶರ ಎದುರು ಅತ್ರು ಅಂತ ಹೇಳಲಾಯ್ತು. ಒಂದ್ ಕಡೆ ರನ್ಯಾ ರಾವ್ ನಾನು ಸಹಕರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿಆರ್ಐ ಅಫಿಷಿಯಲ್ಸ್ ಹೇಳ್ತಾರೆ ಇಲ್ಲ ಅವ್ರು ಏನಕ್ಕೂ ಉತ್ತರನೇ ಹೇಳ್ತಾ ಇಲ್ಲ ಅಂತ. ಮತ್ತೆ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಗೊತ್ತಿಲ್ಲದ ಜಾಗದಲ್ಲಿ ಒಳಗಡೆ ಹೋಗುವಂತಾರೆ, ಮಾನಸಿಕವಾಗಿ ಹಿಂಸೆ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ರನ್ಯಾ ರಾವ್ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲಿ ಏನೆಲ್ಲ ನಡೆದಿದೆ, ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ? ಗಣಿತ ಶ್ರೀಲಕ್ಷ್ಮಿ, ಇವತ್ತು ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ನಿಜಕ್ಕೂ ರನ್ಯಾ ರಾವ್ ಹೈಡ್ರಾಮೇನೆ ನಡೀತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕಸ್ಟಡಿ 3 ದಿನಗಳ ಕಾಲ ಕಸ್ಟಡಿ ಪಡೆಯುವಂತಹ ಹಂತದಲ್ಲಿ ನ್ಯಾಯಾಧೀಶರಾದಂತಹ ವಿಶ್ವನಾಥ್ ಸಿ ಗೌಡರವರು ಹಲವು ಸೂಚನೆಗಳನ್ನ ತನಿಖಾಧಿಕಾರಿಯಾಗಿರುವಂತಹ ನಾಗೇಶ್ವರ ರಾವ್ ಅವರಿಗೆ ಹಾಗೆ ರನ್ಯಾಗೂ ಕೂಡ ನೀಡಿರ್ತಾರೆ. ಆ ಒಂದು ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿ ಈಕೆಯನ್ನು ಕರೆದುಕೊಂಡು ಹೋಗಬೇಕು, ಆಕೆಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಬೇಕು, ಜೊತೆಗೆ ಆಕೆಗೆ ಯಾವುದೇ ರೀತಿಯಾದಂತಹ ಹಿಂಸೆಯನ್ನು ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಿರ್ತಾರೆ. ಅದರ ಬೆನ್ನಲ್ಲೇ ಈಗ ರನ್ಯಾ ಅವರು ಅಳಲನ್ನ ತೋಡ್ಕೊಂಡಿರುವಂತದ್ದು. ಇವತ್ತು ಕೋರ್ಟ್ನಲ್ಲಿ ರನ್ಯಾ ಹೇಳ್ತಾರೆ, ನನಗೆ ಇವರು ಹೊಡೆದಿಲ್ಲ, ಆದ್ರೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ, ಬಿಗ್ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂಭಾಗದಲ್ಲಿ ಆಕೆ ಹೇಳಿರುವಂತದ್ದು. ಜೊತೆಗೆ ಆಕೆ ಆರೋಪವನ್ನು ಮಾಡಿರುವಂತದ್ದು ಡಿಆರ್ಐ ಪರ ವಕೀಲರ ವಿರುದ್ಧ ಕೂಡ ಆಕೆ ಆರೋಪವನ್ನು ಮಾಡಿರುವಂತದ್ದು. ತನಿಖೆಯ ಸಂದರ್ಭದಲ್ಲಿ ವಕೀಲರು ಯಾಕೆ ಆ ಒಂದು ತನಿಖೆಯಲ್ಲಿ ಭಾಗಿಯಾಗ್ತಾರೆ, ಯಾಕೆ ಅಡ್ಡಿಪಡಿಸ್ತಾರೆ ಅನ್ನುವಂತಹ ಆರೋಪವನ್ನು, ಬಹುದೊಡ್ಡ ಆರೋಪವನ್ನು ರನ್ಯಾ ಇಲ್ಲಿ ಮಾಡಿರ್ತಾರೆ. ಇದೇ ಒಂದು ಹಂತದಲ್ಲಿ ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾಗಿರಬಹುದು, ಅಧಿಕಾರಿಗಳ ಆಕೆ ವಿರುದ್ಧ ಹೇಳಿರುವಂತದ್ದು, ಈಕೆ ಯಾವುದೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೀಡಿಲ್ಲ, ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ಮಾತನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಹೇಳಿರುವಂತದ್ದು. ಈ ಹಂತದಲ್ಲಿ ಕಸ್ಟಡಿಗೆ ಈಕೆ ಬೇಡ ಅನ್ನುವಂತಹ ಹಂತದಲ್ಲಿ ಈಗ ರಿಮೈಂಡ್ ಅಪ್ಲಿಕೇಶನ್ ನ ಕಳಿಸಿ ಆಕೆಯನ್ನು ಅಂದ್ರೆ ಜೇಸಿಗೆ ಕೊಡುವಂತ ಕೆಲಸ ಆಗಿದೆ. ಜೊತೆಗೆ ತರುಣ್ ಅನ್ನುವಂತಹ ಮತ್ತೋರ್ವ ಈಕೆಯ ಸಂಗಡಿಗರನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಬಂಧಿಸಿರುವಂತದ್ದು. ಆತನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಈ ರನ್ಯಾ ರಾವ್ ಏನಿದ್ದಾರೆ, ರನ್ಯಾ ರಾವ್ ಅವರ ಮೊಬೈಲ್ ನಲ್ಲಿ ಹಲವು ಪ್ರಭಾವಿ ನಾಯಕರ ಹಾಗೂ ಮತ್ತಷ್ಟು ಹಲವು ಸಿಂಡಿಕೇಟ್ ನ ಮೂಲ ವ್ಯಕ್ತಿಗಳ ನಂಬರ್ಗಳು ಕೂಡ ಸಿಕ್ಕಿರುವಂತದ್ದು. ಆ ಒಂದು ದಾಖಲೆಗಳನ್ನ ಮುಂದಿಟ್ಟು ರನ್ಯಾ ರಾವ್ ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಪ್ರತಿಕ್ರಿಯೆಯನ್ನ ರನ್ಯಾ ರಾವ್ ಕೊಟ್ಟಿರುವುದಿಲ್ಲ. ಹಾಗಾಗಿ ಈಗ ರನ್ಯಾ ರಾವ್ ಅವರನ್ನ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡೋದಿಲ್ಲ. ಹಾಗಾಗಿ ಈ ಮುಂದೆ ಅಂದ್ರೆ ಮುಂದಿನ ವಿಚಾರಣೆಗಾಗಿ ಜೊತೆಗೆ ರನ್ಯಾ ರಾವ್ ಅವರು ತೆಗೆದುಕೊಂಡಂತ 12 ಎಕರೆ ಜಮೀನು ಏನಿರುತ್ತೆ ಅದನ್ನ ಕೂಡ ಬಿಜೆಪಿ ಗವರ್ಮೆಂಟ್ ನಲ್ಲಿ ನೀಡಲಾಗಿತ್ತು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಜಮೀನಿನ ಬಗ್ಗೆ ರನ್ಯಾ ರಾವ್ ಒಂದು ಒಡೆತನದಲ್ಲಿದ್ದಂತಹ 3 ಕಂಪನಿಗಳಿಗೆ ಆಕೆ ನಿರ್ದೇಶಕಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಆಕೆ ಕಾನೂನುಬದ್ಧವಾಗಿ ಆ ಒಂದು ಪ್ರೊಸೀಜರ್ ನ ಪಾಲ್ಗೊಂಡಿಲ್ಲ. ಹಾಗೆ ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಸಂಬಂಧಪಟ್ಟಂತಹ ದಾಖಲಾತಿಗಳು ಏನಿದಾವೆ ಆ ಬಗೆಗೆ ಕೂಡ ಡಿಆರ್ಐ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನೊಂದು ಹಂತದಲ್ಲಿ ನಾಳೆ ರನ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ ಕೋರ್ಟ್ನಲ್ಲಿ.
ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಅತ್ತ ಪ್ರಕರಣಕ್ಕೆ ತಡೆ ಕೋರಿದ್ದಾರೆ ನಟಿ ರನ್ಯಾ ರಾವ್. ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ರನ್ಯಾ ಪರ ವಕೀಲರು. ನಾಳೆ ಜಾಮೀನು ಅರ್ಜಿಗಾಗಿ ವಿಚಾರಣೆ ಇರುತ್ತೆ. ನಾಳೆ ಜಾಮೀನು ಅರ್ಜಿಯದ್ದು ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸ್ಟೇ ಕೊಡಿ ಪ್ರಕರಣಕ್ಕೆ ಅಂತ ಕೇಳಿ ರನ್ಯಾ ರಾವ್ ಪರ ವಕೀಲರು ಬಂಧನವನ್ನು ಕೂಡ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ನಾಳೆ ಹಾಗಾದ್ರೆ ಏನಾಗುತ್ತೆ, ರನ್ಯಾ ಜಾಮೀನು ಸಿಗತ್ತಾ ಇಲ್ವಾ? ಜಾಮೀನು ಅರ್ಜಿಯ ವಿಚಾರಣೆ ಒಂದು ಕಡೆ ವಿಶೇಷ ಕೋರ್ಟ್ನಲ್ಲಿ ನಡೆಯುತ್ತೆ, ಮತ್ತೊಂದು ಕಡೆ ಈ ಇಡೀ ಪ್ರಕರಣಕ್ಕೆ ಸ್ಟೇ ಕೊಡಬೇಕು ಅಂತ ಕೋರಿ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಬಂಧನವನ್ನ ಪ್ರಶ್ನಿಸಿ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಈ ಪ್ರಕರಣದಲ್ಲಿ ರನ್ಯಾ ಅವರನ್ನ ವಶಕ್ಕೆ ಪಡೆಯುವ ಅಥವಾ ಬಂಧಿಸುವ ಅಗತ್ಯ ಇರಲಿಲ್ಲ ಅನ್ನುವಂಥ ವಾದವನ್ನ ಮಂಡಿಸಲಿದ್ದಾರೆ ರನ್ಯಾ ಪರ ವಕೀಲರು. ಏನಾಗುತ್ತೆ ಹೈಕೋರ್ಟ್ನಲ್ಲಿ, ಏನಾಗುತ್ತೆ ಪ್ರಕರಣಕ್ಕೆ ಏನಾದರೂ ಸ್ಟೇ ಕೊಡುತ್ತಾ ಅಥವಾ ರನ್ಯಾಗೆ ಜೈಲೇ ಗತಿ ಆಗುತ್ತಾ ಕಾದು ನೋಡಬೇಕು. ಒಂದ್ ಕಡೆ ಜಾಮೀನು ಅರ್ಜಿ, ಮತ್ತೊಂದು ಕಡೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಸ್ಟೇ ಕೊಡಿ ಈ ಪ್ರಕರಣಕ್ಕೆ ಅಂತ ಕೋರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ಇರಲಿದೆ. ಯಾವ ಗ್ರೌಂಡ್ಸ್ ಮೇಲೆ ರನ್ಯಾ ಪರ ವಕೀಲರು ಜಾಮೀನು ಕೇಳ್ತಾರೆ? ಒಂದು. ಎರಡನೇದು, ಈ ಪ್ರಕರಣಕ್ಕೆ ಸ್ಟೇ ಕೊಡಿ ಅಂತ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದು ಕೂಡ ಯಾವ ಗ್ರೌಂಡ್ಸ್ ಮೇಲೆ ಸ್ಟೇ ಕೇಳ್ತಾ ಇದ್ದಾರೆ? ಅರವಿಂದ್. ಖಂಡಿತ ಶ್ರೀಲಕ್ಷ್ಮಿ, ರನ್ಯಾ ಪರ ವಕೀಲರು ಇವತ್ತು ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಕೋರ್ಟ್ನಲ್ಲಿ ಹಲವು ಒಂದು ಅಳಲನ್ನ ರನ್ಯಾ ಅವರು ತೋಡ್ಕೊಂಡಿರ್ತಾರೆ. ನನಗೆ ಈ ಒಂದು ತನಿಖೆಯಲ್ಲಿ ಸರಿಯಾಗಿ ಸ್ಪಂದನೆ ನೀಡಿದ್ರೂ ಕೂಡ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಡಿಆರ್ಐ ಅಧಿಕಾರಿಗಳ ವಿರುದ್ಧವಾಗಿ ರನ್ಯಾ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ರನ್ಯಾ ಪರ ವಕೀಲರು ಆ ಒಂದು ಅರ್ಜಿ ವಿಚಾರಣೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಇದರ ಜೊತೆಗೆ ಈಗ ಒಂದು ಈ ಪ್ರಕರಣ ಏನಿದೆ, ಅಕ್ರಮ ಚಿನ್ನ ಸಾಗಾಣಿಕಾ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ರನ್ಯಾ ಮುಗ್ಧೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಆಕೆಯ ಪರವಾಗಿ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ನ ಮೆಟ್ಟಿಲನ್ನ ಏರಲಿದ್ದಾರೆ ರನ್ಯಾ ಪರ ವಕೀಲರು ಅನ್ನುವಂಥದ್ದು. ಈ ಒಂದು ಹೈಕೋರ್ಟ್ನ ಮೆಟ್ಟಿಲು ಏರಿದಂತಹ ಸಂದರ್ಭದಲ್ಲಿ ರನ್ಯಾ ಹೇಗೆ ನಿರ್ದೋಷಿ ಅನ್ನುವಂತಹ ಹಲವು ಮುಖ್ಯಾಂಶಗಳನ್ನ ಅವರು ತೆಗೆದುಕೊಂಡು ಹೋಗ್ತಾರೆ. ರನ್ಯಾ ಕೂಡ ಈ ಒಂದು ಡಿಆರ್ಐ ಅಧಿಕಾರಿಗಳ ಮುಂದೆ ಪ್ರಥಮ ದಿನದಿಂದನೂ ಕೂಡ ಹೇಳ್ತಾ ಇರುವಂತದ್ದು, ನಾನು ಈ ಒಂದು ಕೇಸ್ನಲ್ಲಿ ಮುಗ್ಧೆ ಅನ್ನುವಂಥದ್ದನ್ನ ಮಾತನ್ನ ಹೇಳಿರ್ತಾಳೆ. ಜೊತೆಗೆ ಇಲ್ಲಿ ಅಂದ್ರೆ ಆಕೆ ಯಾವುದೇ ಕಾರಣಕ್ಕೂ ನಾನು ಈ ಹಿಂದೆ ಗೋಲ್ಡ್ ನ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರೋದಿಲ್ಲ, ನನಗೆ ಬ್ಲಾಕ್ ಮೇಲ್ ಮಾಡಿ ನನ್ನ ಒತ್ತಾಯಪೂರ್ವಕವಾಗಿ ಈ ಒಂದು ಕೆಲಸದಲ್ಲಿ ಮಾಡಿಸಿದ್ರು ಅನ್ನುವಂತಹ ಮಾತನ್ನ ಕೂಡ ಹೇಳಿಕೆಯನ್ನು ಕೂಡ ಪದೇ ಪದೇ ರನ್ಯಾ ನೀಡಿದ್ರು. ಅದನ್ನೇ ಮುಂದಿಟ್ಟುಕೊಂಡು ಜೊತೆಗೆ ತನಿಖಾಧಿಕಾರಿಗಳು ಮಾಡಿರುವಂತಹ ವೈಫಲ್ಯಗಳು ಅಂದ್ರೆ ಆಕೆಗೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ಜೊತೆಗೆ ವಿಚಾರಣೆಯಲ್ಲಿ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದೇ ಆದಲ್ಲಿ ಮುಂದೆ ಏನಾಗುತ್ತೆ ನೋಡು ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳಿದ್ರು ಅನ್ನುವಂತಹ ಆರೋಪವನ್ನು ಕೂಡ ರನ್ಯಾ ಮಾಡಿರುವಂತದ್ದು. ಈ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಾಳೆ ಅಂದ್ರೆ ಜಾಮೀನು ಅರ್ಜಿಯಲ್ಲಿ ಕೂಡ ಇದೇ ಅಂಶಗಳನ್ನ ಇಟ್ಕೊಳ್ತಾರೆ. ಹಾಗೆ ಪ್ರಕರಣಕ್ಕೆ ತಡೆ ಕೋರಿ ಕೂಡ ಹೈಕೋರ್ಟ್ ನ ಮೆಟ್ಟಿಲೇರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನ ಅಂದ್ರೆ ಈ ಒಂದು ಹಲವು ಮುಖ್ಯಾಂಶಗಳನ್ನ ಮುಂದಿಟ್ಟುಕೊಂಡು ನ್ಯಾಯಾಧೀಶ ಮುಂದೆ ಮುಂದಿಟ್ಟುಕೊಂಡು ಈ ಒಂದು ಪ್ರಕರಣಕ್ಕೆ ತಡೆ ಕೋರಿ ಅಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ರನ್ಯಾ ನಿರ್ದೋಷಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಕೇಸ್ನಲ್ಲಿ ರನ್ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಡಿಆರ್ಐ ಅಧಿಕಾರಿಗಳ ಪರ ವಕೀಲರೇನಿದ್ದಾರೆ ಅವರು ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಆರೋಪವನ್ನ ರನ್ಯಾ ಅವರು ಮಾಡಿರುವಂತದ್ದು. ಈ ಒಂದು ತನಿಖೆಯಲ್ಲಿ ವಕೀಲರು ಯಾಕೆ ಒಂದು ಪಾಲುದಾರಿಕೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ರನ್ಯಾ ಹೇಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ರನ್ಯಾ ಕೂಡ ಹಲವು ಆರೋಪಗಳನ್ನ ಡಿಆರ್ಐ ಅಧಿಕಾರಿಗಳು ಹಾಗೆ ಅವರ ಪರ ವಕೀಲರ ಮುಂದೆ ಮಾಡಿರುವಂತದ್ದು. ಈ ಹಿಂದೆ ಕಸ್ಟಡಿ ಪಡೆಯುವ ಮುಂಚೆ ಯಥಾವತ್ತಾಗಿ ನ್ಯಾಯಾಧೀಶರು ಕೂಡ ರನ್ಯಾಗೆ ಹಲವು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದರಂತೆ ಪಾಲನೆ ಮಾಡಿದ್ದಲ್ಲಿ ಆದೇಶದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ನಡೆದಿರುವಂತದ್ದು. ಯಾವುದೇ ರೀತಿಯಾಗಿ ಸಂಪರ್ಕದಲ್ಲಿರಿ ಅರವಿಂದ್. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ರನ್ಯಾ ರಾವ್ ಕೋರ್ಟ್ ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಈಗ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರನ್ಯಾ ರಾವ್ ಕೋರ್ಟ್ ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಡಿಆರ್ಐ ಅಫಿಷಿಯಲ್ಸ್. ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಕೆ ಜೊತೆಗೆ ಸಾಕಷ್ಟು ಜನ ಇದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ. ಹಾಗೆಯೇ ಆಕೆ ಎಲ್ಲಿ ಹೋಗಬೇಕು ಅಂತ ತೋರಿಸ್ತಾ ಇದ್ದಾರೆ. ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೋರ್ಟ್. ಈಗ ಪರಪ್ಪನಾಗ್ರಹಾರಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಆಕೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಆಕೆಯನ್ನ ಕೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.
Sir, I just give the flag. No, we will give. ಸೊ ನಟಿ ರನ್ಯಾರಾವ್ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂತಹ ದೃಶ್ಯಗಳು ವಿಚಾರಣೆಯನ್ನ ಇವತ್ತು ಡಿಆರ್ಐ ಅಫಿಷಿಯಲ್ಸ್ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ನ್ಯಾಯಾಧೀಶರೆದುರು ತಾವು ಏನು ಹೇಳಬೇಕು ಅದನ್ನ ಹೇಳಿ ರನ್ಯಾರಾವ್ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. No, we will give, please. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ರನ್ಯಾರಾವ್ ಕೋರ್ಟ್ನಿಂದ ಹೊರಗಡೆ ಬಂದಿರತಕ್ಕಂತಹ ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. No, we will give, please. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟ್. ಒಂದು ಕಡೆ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಆ ನಂತರ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಜೊತೆಗೆ ಒಂದು ಕಡೆ ರನ್ಯಾರಾವ್ ಪರ ವಕೀಲರು ಜಾಮೀನು ಅರ್ಜಿಗೆ ವಿಶೇಷ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗೇನೆ ಹೈಕೋರ್ಟ್ಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಇಡೀ ಕೇಸನ್ನ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. Sir, I just give the flag. Sir, I just give the flag. No, we will give, please. Sir, I just give the flag. No, we will give, please. Sir, I just give the flag. No, we will give, please. Sir, I just give the flag. No, we will give, please. Sir, I just give the flag. No, we will give, please. Sir, I just give the flag. No, we will give, please.